ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಜೊತೆ ಸೇರಿ ಬದುಕೋ ಅವಕಾಶನ? ಆ ಅವಕಾಶ ಈ ಜನ್ಮಕ್ಕಿಲ್ಲ. ಕಾಗ್ದ ಅಂದ್ರೆ ಒಂದು ಜನ್ಮ. ಈ ಜನ್ಮದ ಒಂದ್ ಕಾಗ್ದನ ನೀನ್ ಹಾಳು ಮಾಡಿದ್ಯಾ, ಇನ್ನೊಂದು ಜನ್ಮದ ಕಾಗ್ದನ ಬೇಕು ಅಂತ ಕೇಳ್ತಿದ್ಯಾ. ಅಂದ್ರೆ ಈಗ ನಿನ್ಗೆ ಅವಕಾಶ ಮುಗ್ದಿದೆ. ನಾನ್ ಬೇಕು ಅಂದ್ರೆ ಅವಾಗ್ ಬಾ, ಯೋಚನೆ ಮಾಡ್ತೀನಿ. ಆಗ್ಲಿ, ಇನ್ನೊಂದ್ ಜನ್ಮಕ್ಕೆ ವರ ಕೊಡ್ತೀನಿ ಅಂದ್ರೆ ಈ ಕ್ಷಣನೇ ಸಾಯ್ತೀನಿ. ಆದ್ರೆ ಈ ಮಂಗಳಸೂತ್ರನ ಏನ್ ಮಾಡ್ಲಿ? ತೆಗೆದು ಬಿಸಾಕೆ. ಅಂದ್ರೆ ಈ ತಾಳಿನ ತೆಗ್ದಾಕ್ಬೇಕಾ? ಏನ್ ಮಾಡ್ತೀಯೋ ಅದು ನಿನ್ನಿಷ್ಟ. ಇದು ನನ್ನಿಷ್ಟ ಅಲ್ಲ ರೀ. ಏನ್ ಮಾಡ್ತೀರೋ ನೀವೇ ಮಾಡಿ. ನೀವೇನ್ ಮಾಡಿದ್ರು ತಲೆ ತಗ್ಗಿಸ್ತೀನಿ. ನಾನ್ ಏನ್ ಮಾಡ್ಲಿ? ಆ ತಾಳಿನ ನನ್ನ ಕೈಯಾರೆ ಕಿತ್ತೆಸಿಲ್ಲ. ನಾನ್ ಕಟ್ಟಿರೋ ಗಂಟನ್ನ ನಾನೇ ಬಿಚ್ಚಬೇಕಾ? ಹಾಗೆ ಮಾಡ್ತೀನಿ. ಈ ತಾಳಿ ನೀನು ನಾನು ದೂರ ಆಗೋದು ಕಡ್ಡ ಬರ್ತಿದ್ರೆ ಈ ಬಂಧನ ನಾನೇ ಕಿತ್ತಾಕ್ತೀನಿ. ಬೇಡ ರೀ. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ತೆಗಿಬೇಡ್ರಿ, ಬೇಡ್ರಿ, ಬೇಡ್ರಿ, ತೆಗಿಬೇಡಿ. ಬಿಡು. ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂದ್ಯಲ್ವಾ? ಅಯ್ಯೋ ಬೇಡ್ರಿ. ತಾಳಿ ಕಿತ್ತಾಕ್ತೀನಿ ಅಂದ್ರೆ ಬೇಡ ಅಂತಿದ್ಯಲ್ಲ. ನನಗಿದು ಬೇಡ ಅಂದ್ಮೇಲೆ ನಿನಗೇನೆ ಕಷ್ಟ. ಈ ತಾಳಿನೇ ಬೇಕಾಗಿಲ್ಲ. ಬೇಡ ಸರ್, ಬೇಡ ರೀ. ಕೈ ಬಿಡೆ. ಹಾಗ್ ಮಾಡ್ರಿ, ನನ್ ಮಾತ್ ಕೇಳ್ರಿ. ಮನಸ ವಾಚ ಕರ್ಮಣ ಅವಳು ನಿನ್ ಹೆಂಡತಿ ಅಂತ ಮದ್ವೆ ದಿನ ನೀನ್ ಮಾಡಿರೋ ಪ್ರಮಾಣ ಕಾಣೋದು.
ಜೀವನ ಪೂರ್ತಿ ನಿನ್ ಕೈ ಬಿಡಲ್ಲ ಅಂತ ನೀನ್ ಕೊಟ್ಟಿರೋ ಭಾಷೆ ಕಣೋ ಆ ತಾಳಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ವೇದ ಮಂತ್ರದ ಸಾಕ್ಷಿಯಾಗಿ ನೀನ್ ಹೇಳಿರೋ ಮಂತ್ರ ಕಣೋ ಆ ಮಂಗಳಸೂತ್ರ. ಮರ್ಯಾದೆಯಾಗಿ ಅದನ್ನ ಬಿಡು. ಓದಿ ದೊಡ್ಡ ವಿಷಯ ತಿಳ್ಕೊಂಡಿದ್ಯಾ, ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ. ಕಟ್ಕೊಂಡಿರೋ ಹೆಂಡತಿ ಕುತ್ಕೆಲಿ ತಾಳಿ ಕೀಳ್ಬಾರ್ದು ಅನ್ನೋ ತಿಳ್ಕೊಂಡಿಲ್ವಾ ನೀನು? ಅದನ್ನ ಯಾವಾಗ ತೆಗಿತಾರೆ ಅಂತ ಗೊತ್ತಾ ನಿನ್ಗೆ? ಹೆಣ್ಣಿಗೆ ಹಣೆ ಕುಂಕುಮ, ಕುತ್ಕೆಲ್ ತಾಳಿ, ಕೈಯಲ್ಲಿರೋ ಬಳೆ, ಕಾಲುಂಗ್ರ ತೆಗಿಯೋ ಅಧಿಕಾರ ಆ ಭಗವಂತನಿಗ್ ಬಿಟ್ರೆ ಅವಳನ್ನ ಕಟ್ಕೊಂಡಿರೋ ಗಂಡನೂ ಕೂಡ ಇಲ್ಲ ಕಣೋ. ಅವಳು ಕುತ್ಕೆಲಿರೋ ತಾಳಿನ ನೀನ್ ತೆಗಿಯೋದಾದ್ರೆ ನಿನ್ನ ಆಯಸ್ಸನ್ನ ಕಡಿಮೆ ಮಾಡ್ಕೊಂಡ್ ಹಾಗೆ. ಗೊತ್ತು ಅಜ್ಜಿ, ನಾನು ಇಷ್ಟಪಟ್ಟ ಹಾಗೆ ಬದುಕೋಕಾಗ್ದಿದ್ರೆ ಈ ಉಸಿರಿದ್ದು ಏನ್ ಲಾಭ? ಇವಳು ಕುತ್ಕೆಲಿರೋ ತಾಳಿನ ಹೇಗ್ ತೆಗಿಬೇಕೋ ನನಗ್ ಚೆನ್ನಾಗ್ ಗೊತ್ತು. ತೆಗಿಸ್ತೀನಿ. ಸರ್ ಜೈ ಸರ್ ಜೈ 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 ಸರ್ ಜೈ ಸರ್ ಜೈ 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 ಸರ್ ಜೈ ಜೈ ಸರ್ ಜೈ ಸರ್ ಸರ್ ಜೈ ಸರ್ ಬಾಗಿಲು ತೆಗಿ. ಜೈ ಬಾಗಿಲು ತೆಗಿ, ಜೈ. ಜೈ ಬಾಗಿಲು ತೆಗಿಯೋ. ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಯಾಕೆ ಯಾಕೆ ಹೇಳು? ನನ್ ಖುಷಿ, ಮನಃಶಾಂತಿ ಎಲ್ಲ ಕಿತ್ಕೊಂಡೆ. ಇನ್ನೇನ್ ಬೇಕು ನಿನ್ಗೆ? ಏನ್ ಕೊಟ್ರೆ ನನ್ನ ಬಿಡ್ತೀಯಾ? ನನ್ ಪ್ರಾಣನ? ನಿನ್ ಜೊತೆ ಪ್ರತಿ ಕ್ಷಣ ಸತ್ತು ಬದುಕೋದಕ್ಕಿಂತ ಒಂದೇ ಸಲ ಸಾಯೋದ್ ಮೇಲು. ನನ್ನ ಸಾಯಿಸು, ಇಲ್ಲ ಈ ಸಮುದ್ರದಲ್ಲಿ ಮುಳುಗ್ಸು. ಜೈ ಬಾಗಿಲು ತೆಗಿ, ಜೈ ಬಾಗಿಲು ತೆಗಿಯೋ. ಜೈ ನನ್ನ ನಾಯಿ ಹೇಳು, ಬಾಗಿಲು ತೆಗಿಯೋ. ಜೈ 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 ಬಾಗಿಲು ತೆಗಿ, ಜೈ. ಸರ್ ಜೈ
ಗೊತ್ತು ಅಜ್ಜಿ, ನಾನು ಇಷ್ಟಪಟ್ಟ ಹಾಗೆ ಬದುಕೋಕಾಗ್ದಿದ್ರೆ ಈ ಉಸಿರಿದ್ದು ಏನ್ ಲಾಭ? ಇವಳನ್ನ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇವಳು ಬೇರೆ ಮದುವೆ ಮಾಡಿಸಿದ್ರು ನನ್ಗೇನು ಅಭ್ಯಂತರ ಇಲ್ಲ. ಇದು ನನ್ನ ನಿನ್ನ ಮಧ್ಯೆ ಇರೋ ರೇಖೆ. ಈ ರೇಖೆ ದಾಟಿ ಯಾವತ್ತೂ ನೀನ್ ನನ್ನ ಹತ್ರ ಬರಬಾರ್ದು. ನಿನ್ ಕಣ್ಣಲ್ಲಿ ಕಣ್ಣೀರ್ನ ನೋಡಿ ನಾನ್ ಕರ್ಗೋದು, ನನ್ನ ಮನ್ಸನ್ನ ಬದಲಾಯಿಸೋದು ಸಾಧ್ಯನೇ ಇಲ್ಲ. ನಿಜವಾದ ಬಾಂಬ್ ಬಿಟ್ಟು ನಿನ್ನ ಸಾಯಿಸಿದ್ರು ಸರಿ, ನಾನ್ ನಿನ್ನ ಮತ್ತೆ ಪ್ರೀತಿಸಲ್ಲ. ಆ ಪ್ರೀತಿ ಯಾವತ್ತೂ ಸತ್ತೋಯ್ತು. ಜೈ, ನಿನ್ನ ಕೈ ಎತ್ತಿದ್ದು ತಪ್ಪಾಯ್ತು ಕಣೋ. ಸರ್ ಜೈ. ಸರ್ ಅಣ್ಣ, ಅವನ್ ಏನ್ ಅನಾಹುತ ಮಾಡ್ಕೊಂಡಿದ್ದಾನೋ ಏನೋ, ಮೊದ್ಲು ಬಾಗಿಲು ನೋಡಿರಿ. ನಾಣಿ ಏನದು? ತಗೊಂಬ, ಹೋಗು 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 ರಾಣಿ. ಸರ್ ಹೋಗು, ಏನೋ ತಗೊಂಬ. ಬಾಗಿಲು ತೆಗೀರಿ ಸರ್. ಸರ್ ಜೈ, ನಾಣಿ, ಮೊದ್ಲು ಹೇಳ್ದಷ್ಟು please. ಮಾಡು. ಜೈ ಸರ್ ಜೈ, ಬಾಗಿಲು ತೆಗ್ಯೋ. ಜೈ, ಜೈ, ಸರ್ ಮೊದ್ಲು ಬಾಗಿಲು please, ತೆಗಿಯೋ. ತೆಗ್ಯೋ ಬಾಗ್ಲು. ಜೈ, ನನ್ ಮಾತ್ ಕೇಳು. ಏನ್ ಸರ್ ಆಯ್ತು ನಿಮ್ಗೆ? ಜೈ, ತೆಗ್ಯೋ ಬಾಗಿಲು ಬಾಗ್ಲು. ತೆಗಿಯೋ. ಜೈ, ಸರ್ ನೋಡಮ್ಮ, ಅವನ್ ರೂಮ್ ಹೋಗಿ ಚಿಲ್ಕ ಹಾಕೊಂಡಿದ್ದಾನೆ. ಒಳಗೆ ಏನ್ ಅನಾಹುತ ಮಾಡ್ಕೋತಿದ್ದಾನೋ ಏನೋ, ನೀನಾದ್ರೂ ಸ್ವಲ್ಪ ಹೇಳಮ್ಮ. ಬಂದ್ಯಾ ಮಹಾತಾಯಿ, ಇದೆಲ್ಲ ನಿನ್ನಿಂದಾನೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀನು ಜೀವಂತವಾಗಿ ಬಿಡಲ್ಲ. ಹೌದು, ಇಲ್ಲೇ ಸಿಗ್ದು ತೋರಣ ಕಟ್ತೀವಿ. ಹಾ, ನೀವೆಲ್ಲ ಈ ಕಡೆ ಬನ್ನಿ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ಬೇಗ ಏನಾದ್ರೂ ಮಾಡಮ್ಮ. ಹೋಗು ಹೋಗು, ಮೊದ್ಲು ಬಾಗಿಲು ತೆಗ್ಸು. ಎಲ್ರು ಅಲ್ಲಿ ನೋಡೋಣ, ಹೋಗಮ್ಮ. ಬನ್ನಿ. ಬನ್ನಿ 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 ಬನ್ನಿ. ನೀವು ಬೇಗ ಬನ್ನಿ ಮೇಡಮ್. ಏನ್ರಿ, ನಾನು ನಿತ್ಯ ಬಂದಿದ್ದೀನಿ. ನಿಮ್ಮ ಹತ್ರ 4 ಮಾತಾಡಿದ್ಮೇಲೆ ಹೊರಟು ಹೋಗ್ತೀನಿ. ಬಾಗಿಲು ತೆಗೀರಿ. ಏನ್ರಿ,
ಮಾಡಲ್ಲ. ತುಂಬಾ ಟೈಮ್ ತಗೊಳ್ಳಲ್ಲ. 2 ನಿಮಿಷ ಹೊರಟೋಗ್ತೀನಿ. ಒಂದ್ಸಲ ಬಾಗ್ಲು ತೆಗೀರಿ. ಇದು ನಾವು ಕೊನೆ ಸಲ ನೋಡೋದು. ನಮ್ ವಿದಾಯ ಅಂದ್ಕೊಳ್ಳಿ. ಮತ್ತೆ ಈ ಜನ್ಮದಲ್ಲಿ ನಿಮ್ ಮುಂದೆ ಬರಲ್ಲ. ಇಲ್ಲಿವರೆಗೂ ನನಗೋಸ್ಕರ ನೀವೆಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ. ಈಗ 2 ನಿಮಿಷ ಕೇಳ್ತಿದ್ದೀನಿ. ಪ್ಲೀಸ್. ಏನ್ರಿ, ಡೋರ್ ತೆಗೀರಿ. ಏನ್ರಿ? ಅಪ್ಪ, ಸಾರ್ಗೇನು ಆಗಿಲ್ಲ. ದಯವಿಟ್ಟು ಯಾರು ಬರಬೇಡಿ. ಅವ್ರ ಹತ್ರ ನಾನು ಒಬ್ಳೇ ಮಾತಾಡ್ಬೇಕು. ಬಾಗ್ಲು ತೆಗ್ದಿದ್ದಕ್ಕೆ ಥ್ಯಾಂಕ್ಸ್ ರೀ. ನಿಮ್ಮಿಂದ ದೂರ ಹೋಗೋ ಮೊದಲು ನಿಮ್ ಜೊತೆ ಇರೋ ಈ ಕೊನೆ ಕ್ಷಣನೇ ನನ್ನ ಸಂತೋಷದ ಕ್ಷಣ. ತುಂಬಾ ಟೈಮ್ ತಗೊಳ್ಳಲ್ಲ. ಅಷ್ಟು ಟೈಮ್ ಕೂಡ ನನಗಿಲ್ಲ. ಶಾಶ್ವತವಾಗಿ ಹೊರಟು ಹೋಗ್ತೀನಿ. ಪ್ರತಿ ಭೇಟಿನೂ ಒಂದು ವಿದಾಯಕ್ಕೆ ನಾಂದಿ. ಪ್ರತಿ ವಿದಾಯನೂ ಇನ್ನೊಂದು ಭೇಟಿಗೆ ಬುನಾದಿ ಅಂತಾರೆ.